ಮಳೆ ಇಲ್ಲ, ಬೆಳೆನೂ ಇಲ್ಲ, ಅನ್ನದಾತನ ಕಣ್ಣೀರು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ರೈತ ಕಂಗಾಲು. ಉತ್ತರ ಕರ್ನಾಟಕದ ರೈತರಿಗೆ ಜಲಕ್ಷಾಮದ ಆಘಾತ ಎದುರಾಗಿದೆ. ಕಣ್ಣೀರಿಡುತ್ತಲೇ ಬೆಳೆ ನಾಶಪಡಿಸುತ್ತಿರುವ ಅನ್ನದಾತ, ಟ್ರ್ಯಾಕ್ಟರ್ ಮೂಲಕ ಸ್ವಂತ ತನ್ನ ಬೆಳೆಯನ್ನ ನಾಶಪಡಿಸಿದ ರೈತ. ನವಲಗುಂದ ತಾಲೂಕಿನ ಬ್ಯಾಲ್ಯಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಅನ್ನದಾತನ ಕಣ್ಣೀರಿಗೆ ಕೊನೆನೂ ಇಲ್ಲ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ರೈತ ಕಂಗಾಲಾಗಿದ್ದಾರೆ. ಉತ್ತರ ಕರ್ನಾಟಕದ ರೈತರಿಗೆ ಜಲಕ್ಷಾಮದ ಶಾಕ್. ಕಣ್ಣೀರಿಡುತ್ತಲೇ ಬೆಳೆ ನಾಶಪಡಿಸುತ್ತಿರುವ ಅನ್ನದಾತ. ಇದಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ ರಾಜ್ಯಕ್ಕೆ. ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ಬೆಳೆ ನಾಶಪಡಿಸಿದ ರೈತ. ನವಲಗುಂದ ತಾಲೂಕಿನ ಬ್ಯಾಲ್ಯಾಳ ಗ್ರಾಮದ ರೈತ ಆತ. ಧಾರವಾಡದ ನವಲಗುಂದ ತಾಲೂಕಿನ ಬ್ಯಾಲ್ಯಾಳ ಅನ್ನುವಂತಹ ಪ್ರದೇಶ ಅದು. 10 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ನಾಶಪಡಿಸಿದ್ದಾರೆ. ಮುಂಗಾರು ನಂಬಿ ಈರುಳ್ಳಿ ಬೆಳೆದಿದ್ದ ರೈತ ಪ್ರವೀಣು. ಮುಂಗಾರು ಮಳೆ ಆಗದ ಹಿನ್ನೆಲೆ ಒಣಗುತ್ತಿರುವ ಬೆಳೆ. ಕಣ್ಣೀರಿಡುತ್ತಲೇ ಬೆಳೆ ನಾಶಪಡಿಸಿದ ರೈತ ಪ್ರವೀಣು. ಬರಪೀಡಿತ ಜಿಲ್ಲೆ ನೋಡಿ. ಈ ರೈತ ತನ್ನ ಸ್ವಂತ ಮಕ್ಕಳ ಹಾಗೆ ಪಾಲನೆ ಮಾಡಿರುತ್ತಾನೆ ತನ್ನ ಬೆಳೆಗಳನ್ನ. ಫಸಲು ಬಿಟ್ಟಾಗ ರೈತ ನಗುತ್ತಾನೆ, ಸಂತೋಷ ಪಡ್ತಾನೆ. ಆದರೆ ಸರಿಯಾದ ಮುಂಗಾರಿನ ಕೊರತೆಯಿಂದ, ನಿರೀಕ್ಷಿತ ಮಳೆ ಆಗದ ಕಾರಣ ತಾನು ಬೆಳೆದಿದ್ದ ಸ್ವಂತ ಬೆಳೆಗಳನ್ನು ತನ್ನದೇ ಟ್ರ್ಯಾಕ್ಟರ್ ಮುಖೇನ ಅದನ್ನು ನಾಶಪಡಿಸುವ ಹಂತಕ್ಕೆ ಆ ರೈತ ಪ್ರವೀಣ್ ಹೋಗಿದ್ದಾನೆ ಅನ್ನೋದಾದರೆ ಇದು ನಮ್ಮ ರಾಜ್ಯಕ್ಕೆ ಶಾಪವಾಗಿ ಮಾರ್ಪಡಲಿದೆ. ಶಾಪ ಇದು. ಕೃಷಿ ಇಲಾಖೆಯ ಜೊತೆ ಮನವಿ ಮಾಡ್ಕೊಂಡಿದ್ನೋ ಪ್ರವೀಣ್ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟವರು ಈ ಸಮಸ್ಯೆಗೆ ಇನ್ಸ್ಟಂಟ್ ಆಗಿ ಸ್ಪಂದನೆ ಕೊಡಬೇಕಾಗಿತ್ತು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು ಸ್ಕ್ರೀನ್ನಲ್ಲಿ. ರೈತ ಮಿತ್ರನಿಗೆ ಸಹಿಸಿಕೊಳ್ಳಲಾಗದ ದೃಶ್ಯ ಇದು. ತನ್ನ ಸ್ವಂತ ಬೆಳೆಗಳನ್ನು ಸ್ವಂತ ಟ್ರ್ಯಾಕ್ಟರ್ಲಿ ನಾಶಪಡಿಸ್ತಾ ಇರುವಂತಹದ್ದು. ರಕ್ತವನ್ನು ಬೆವರಾಗಿಸಿ ಬೆಳೆದಂತಹ ಬೆಳೆಗಳಲ್ವಾ ಅದು. ಆ ಬೆಳೆಗಳನ್ನು ಈ ಬಗ್ಗೆ ಸ್ವತಃ ಪ್ರವೀಣ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಬೆಳೆ ಬಿತ್ತಿದ್ದೀರಿ, ಮಳೆ ಆಗ್ಲದಕ್ಕೆ ಹರಗಂತೀರಿ. ಒಂದನೇಕ ಮಳೆ ಆತ್ರಿ, ಮಳೆ ಆಗಿ ಹುಟ್ಟಿದ ಮ್ಯಾಗ ಮಳೆ ಹೊಳ್ಳಿ ಇಲ್ರಿ. ಹೊಳ್ಳಿ ಇಲ್ಲದಕ್ಕೆ ಹರಗ ಅಂತಾರ ಸರ್. ಏನೋ ಮಳೆ ಆದ್ರೆ ಎಣ್ಣೆ ಬಿತ್ತನೆ ಮಾಡ್ಬೇಕಂತೇಳಿ ಹರಗ ಅಂತ ಸರ್. 10 ಎಕರೆ ಖರ್ಚು ಮಾಡ್ರಿ. ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. 1 ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ಸರ್. ಏನು ಸರ್ ಈ ಸಲ ಬರಗಾಲ ಬರಗಾಲ ಬಿದ್ದಂಗ ಸರ್. ಅದು ಯಾಕೆ 7 ತಿಂಗಳ ಬಂತ. 7 ತಿಂಗಳು ಬಂದ್ರು ಮಳೆ ಆಗವಲ್ದು ಇನ್ನು. ಸರ್ಕಾರ ಬರಗಾಲ ಘೋಷಣೆ ಮಾಡ್ಬೇಕು ಸರ್. ಬರಗಾಲ ಘೋಷಣೆ ಮಾಡಿ ಬರಗಾಲ ಪರಿಹಾರ ಕೊಟ್ರೆ ಏನೋ ರೈತರ ಮತ್ತೆ ಬಿತ್ತಕ ಅನುಕೂಲ ಆಗತ್ತೆ ಅಂತ ಸರ್. ಸರ್ವೆ ಮಾಡ್ಕೊಡ್ಬೇಕು ಸರ್. ಸರ್ವೆ ಮಾಡಿಕೊಳ್ರಿ. ಒಂದ ಪೀಕ್ ಇಲ್ರಿ. ಹೆಸರು ಒಣಗ ಅಂತವ್ ಸರ್. ಮಳೆ ಇಲ್ಲದಕ್ಕೆ ಇನ್ನೊಂದು ವಾರದಾಗ ಮಳೆ ಆದ್ರೆ ಅವು ಹೆಸರು ಬರ್ತಾವ್ರಿ. ಇಲ್ಲಾಂದ್ರೆ ಅದು ಹೆಸರು ಬರಲ್ಲ ಸರ್. 10 ಎಕರೆ ಹೊಲ ರೀ. ಉಳ್ಳಿ ಬಿತ್ತಿದ್ದೀರಿ, ಮಳೆ ಆಗ್ಲದಕ್ಕೆ ಹರಗ ಅಂತೀರಿ. ಒಂದನೇಕ ಮಳೆ ಆತ್ರಿ, ಮಳೆ ಆಗಿ ಹುಟ್ಟಿದ ಮ್ಯಾಗ ಮಳೆ ಹೊಳ್ಳಿ ಇಲ್ರಿ. ಹೊಳ್ಳಿ ಇಲ್ಲದಕ್ಕೆ ಹರಗ ಅಂತಾರ್ರಿ ಸರ್. ಏನೋ ಮಳೆ ಆದ್ರೆ ಎಣ್ಣೆ ಬಿತ್ತನೆ ಮಾಡ್ಬೇಕಂತೇಳಿ ಹರಗ ಅಂತ ಸರ್. 10 ಎಕರೆ ಖರ್ಚು ಮಾಡ್ರಿ. ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. 1 ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ಸರ್. ಏನು ಸರ್ ಈ ಸಲ ಬರಗಾಲ ಬರಗಾಲ ಬಿದ್ದಂಗ ಸರ್. ಅದು ಯಾಕೆ 7 ತಿಂಗಳ ಬಂತ. 7 ತಿಂಗಳು ಬಂದ್ರು ಮಳೆ ಆಗವಲ್ದು ಇನ್ನು. ಸರ್ಕಾರ ಬರಗಾಲ ಘೋಷಣೆ ಮಾಡ್ಬೇಕು ಸರ್. ಬರಗಾಲ ಘೋಷಣೆ ಮಾಡಿ ಬರಗಾಲ ಪರಿಹಾರ ಕೊಟ್ರೆ ಏನೋ ರೈತರ ಮತ್ತೆ ಬಿತ್ತಕ. ಬೆಳೆ ಬೆಳೆದಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಅದಕ್ಕೆ ಪ್ರತಿಫಲ ಸಿಗಬೇಕು ಅಂದಿದ್ದಿದ್ರೆ ಮಳೆ ಬರಬೇಕಾಗಿತ್ತು. ಮಳೆ ಬಂದಿಲ್ಲ, ಬೆಳೆ ನಾಶ ಮಾಡ್ತಾ ಇದ್ದೀನಿ. ಸಹಿಸೋದಿಲ್ಲ. ರೈತನ ಆ ನಿಶಬ್ದವಾದ ವೇದನೆ ಇದೆಯಲ್ಲ, ರೈತರ ಬಗ್ಗೆ ಅತ್ಯಂತ ಆಳವಾಗಿ ಗೊತ್ತಿರುವವರಿಗೆ ಇದರಷ್ಟು ದೊಡ್ಡ ಸಂಕಟ ಮತ್ತೊಂದಿಲ್ಲ. ಈ ಸಂಕಟವನ್ನು ವ್ಯಾಖ್ಯಾನಿಸೋದಕ್ಕೂ ಕೂಡ ಕಷ್ಟವೇ. ಎಸಿ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನೊಂದ ರೈತ ಪ್ರವೀಣ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಗೆ ಆ ದೃಶ್ಯವನ್ನ ನೋಡುವಾಗ ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ವಂತ ಬೆಳೆಯನ್ನ ನೀವೇ ನಾಶ ಮಾಡ್ತೀರಿ ಸರ್. ಈಗ ನೀವು ಪ್ರಮುಖವಾಗಿ ನೀವು ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ ಸರ್?
ಸರ ಇದು ಮಳಿ ಭಾಳ ಸರಾಗ ಹ್ಮ್ ಅದು ಆಗಿನ ಸರ ಮಳಿ ಆಗಿನ ಬೀಜ ಲಗ್ನ ಸರ ಅದು ಹೊಳ್ಳಿ ಮಳಿನ ಆಗಿಲ್ಲ ಸರ ಹ್ಮ್ ಹೊಳ್ಳಿ ಸರ ಅವ್ರಿಗೆ ಮತ್ತೆ ಹೊಳ್ಳಿ ಮಳಿ ಆಗ ಬಿಟ್ಕೊಡ್ ಸರ ಹ್ಮ್ ಹ್ಞೂ ಸರ ಈಗ ಸರ್ಕಾರ ಜೊತೆ ಏನ್ ಕೇಳ್ಕತ್ತೀರಿ ತಾವು? ಸರ್ಕಾರ ಏನು ಮಾಡ್ಬೇಕು ಸರ? ಏನ್ ಮಾಡ್ಬೇಕು? ಏನು ಮತ್ತೆ ನೋಡ್ರಿ ಮಳಿನ ಹೋಗೈತೆ ಪರಿಹಾರ ಅವನು ಹಾಕ್ಬೇಕು ಸರ. ಥ್ಯಾಂಕ್ ಯು ಪ್ರವೀಣ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.